ಅಣ್ಣ ಎಲ್ಲೇ ಹೋಗಿದ್ದೆ ಬೆಳಗ್ಗೆಯಿಂದ? ಎಲ್ಲರೂ ಫೋನ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು. ಏನು ಬಂದಿರೋದು ನಿನಗೆ? ಇವ್ರ್ಯಾರು? ಅಣ್ಣ ಅಣ್ಣ ಅದು ಬಂದು ಇವ್ರು ಇರಲಿಲ್ಲ ಅಂದರೆ ನಾನು ಏನು ಆಗ್ತಾ ಇದ್ನೋ ಗೊತ್ತಿಲ್ಲ ಸರ್. ನಾವಿಬ್ರು ಗಾಡಿಯಲ್ಲಿ ಬರ್ತಿದ್ವಿ, ಇವರೊಬ್ಬರೇ ಕೂತಿದ್ರು. ಅನುಮಾನ ಬಂದು ವಿಷಯ ಏನು ಅಂತ ಕೇಳಿದ್ರೆ ಮನೆಗೆ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ ಅಂದರು. ಅಣ್ಣ ನನಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಣ್ಣ. ನಾನೆಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಹುಡಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ, ಪ್ಲೀಸ್ ಅಣ್ಣ. ಹೆಣ್ಣು ಹುಡುಗಿ ಒಬ್ಳೆ ಎಲ್ಲಿಂದ ಹೋಗ್ತೀಯಾ? ಕೆಟ್ಟ ಸಮಾಜ ಇದು. ಒಬ್ಬಳೇ ಬದುಕ್ತೀನಿ ಅಂತ ಹೋದ್ರೆ ಜನ ಬಾಯಿ ಬಂದಂಗೆ ಮಾತಾಡ್ತಾರೆ. ಅಂದರೆ ಜನರಿಗೋಸ್ಕರ ನನ್ನ ಹೆದರ್ಕೊಂಡು ಬದುಕು ಅಂತೀಯಾ? ಅಲ್ಲ ಮೇಡಮ್, ಈ ಥರ ದುಡುಕಿ ನಿರ್ಧಾರ ತಗೊಂಡ್ರೆ ಹೇಗೆ? ಯಾರಾದರೂ ಬೀದಿಯಲ್ಲಿ ಹೋಗಿ ಕುತ್ಕೋತಾರಾ? ಒಬ್ಳೆಣ್ಣು ರಸ್ತೆಯಲ್ಲಿ ಕುತ್ಕೊಂಡಿದ್ದಾಳೆ ಅಂದರೆ ಮನೆಯಲ್ಲೇನೋ ಸಮಸ್ಯೆ ಆಗಿದೆ ಅಂತ ಅರ್ಥ. ಜನ ಸರಿ ಇಲ್ಲ ಮೇಡಮ್. ಇಷ್ಟು ಒಳ್ಳೆ ಅಣ್ಣ ಇದ್ರು ಯಾಕೆ ಬಂದ್ರಿ? ಒಂದು ಮಾತು ಇವ್ರ ಹತ್ರ ಹೇಳಿದಿದ್ರೆ ಸಮಸ್ಯೆ ಬಗೆಹರಿತಿತ್ತಲ್ವಾ? ನೋಡಿ ಮೇಡಮ್, ಕೋಪದಲ್ಲಿ ಕುಯ್ಕೊಳ ಮಗು ವಾಪಸ್ ಬರಲ್ಲ. ಅವರೆಲ್ಲ ಹೇಗೆ ನೋಡ್ತಿದ್ರು ಗೊತ್ತಲ್ಲ? ಒಬ್ಬ ಅಂತ ಇವ್ರು ಹಿಂದೆ ಮುಂದೆನೆ ಓಡಾಡ್ತಿದ್ದ. ಸಾಕು, ಯೋಗ್ಯತೆ ಎಲ್ಲ ಅನ್ಕೊಳ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದು ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ, ಓಡೋಗ್ಲಿ ಅಂತಲ್ಲ. ನಿನ್ನ ಕೆಲಸ ಬೇಕು ತಾನೆ? ನೀನು ದುಡಿಬೇಕು ತಾನೆ? ನಿನ್ನ ಕಾಲ ಮೇಲೆ ನಿಂತ್ಕೊಬೇಕು ತಾನೆ? ಆಯ್ತು, ನಡಿ ಒಳಗೆ. ಅಣ್ಣ ಅಣ್ಣ ನೀನು ನಿಜ ಹೇಳ್ತಾ ಇದೆಯಾ ತಾನೆ? ಸುಳ್ಳು ಹೇಳ್ತಿಲ್ಲ ತಾನೆ? ಛೇ, ನಾನು ತಪ್ಪು ಮಾಡಿಬಿಟ್ಟೆ. ಸಾರಿ ಅಣ್ಣ, ಸಾರಿ. ನನ್ನಿಂದ ನಿಮಗೆ ತೊಂದರೆ ಆಯಿತು. ಅಂದರೆ ನೀವು ನಮ್ಮ ಹತ್ರ ಹೇಳಿದೆಲ್ಲ ನಿಜ. ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನೋಡಿದ್ರಾ, ನಿಮ್ಮ ಮನಸ್ಸನ್ನ ಅಷ್ಟು ಬೇಗ ಅರ್ಥ ಮಾಡ್ಕೊಂಡು ಒಪ್ಕೊಂಡ್ಬಿಟ್ರು. ಥ್ಯಾಂಕ್ ಯು ಸರ್, ನಮಗೂ ಖುಷಿ ಆಯಿತು. ಒಳ್ಳೆ ಮನಸ್ಸು ನಿಮ್ಮದು. ನನಗೂ ಅಣ್ಣನ ಮಾತು ಕೇಳಿ ಆಶ್ಚರ್ಯ ಆಯಿತು. ಹತ್ತಿಗೆ ಬಂದಾಗ ಅಣ್ಣ ಪೂರ್ತಿ ಬದಲಾದ. ಬೇಜಾರಾಗಿತ್ತು. ಹಳ್ಳೇದಲ್ಲ ಯಾಕಮ್ಮ, ಹೋಗು. ಸಾರಿ. ನೋಡು, ಇನ್ಮೇಲೆ ಏನು ಬೇಕಾದ್ರೆ ಕೇಳು, ಎಣ್ಣ ತಕ್ಷಣ ಕೊಡಿಸ್ತಾನೆ. ದೇವ್ರು ಇಷ್ಟು ಒಳ್ಳೆಯವನ ನಂಬಕ್ಕೆ ಆಗ್ತಾ ಇಲ್ಲ. ದೇವ್ರು ಯಾವಾಗಲೂ ಒಳ್ಳೆಯವನೇ ಮೇಡಮ್. ನಾವೇ ತಾಳ್ಮೆ ಇಟ್ಕೊಳ್ದೆ ಬೈತಾ ಇರ್ತೀವಿ. ಅಲ್ಲ, ಇವರು ನಿಮ್ಮ ಬಗ್ಗೆ ಹೇಳಿರೋದು ಕೇಳಿದ್ರೆ ಎರಡು ಬಾರಿಸ್ಬಿಡೋಣ ಅನಿಸ್ತಿತ್ತು. ಈಗ ಸಮಾಧಾನ ಆಯಿತು. ಸಾರಿ ಅಣ್ಣ. ಸರ್, ಬರ್ತೀವಿ. ಹಾಂ, ಓಕೆ. ಮನೆ ಬಿಟ್ಟು ಹೋಗ್ತೀಯೇನೆ? ಇವರೆದುರು ನನ್ನ ಮರ್ಯಾದೆ ಹೋಗ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಊರವ್ರ ಮುಂದೆಲ್ಲ ನನ್ನ ಮರ್ಯಾದೆ ಹರಾಜಾಗ್ತೀಯ? ನೋಡಿ, ಮನೆಗೆ ಮಾಡ್ತೀನಿ ನಿನಗೆ. ನಾಳೆಯಿಂದ ಮನೇಲೆ ಕೂಡಾಕ್ತೀನಿ ನಿನ್ನ. ಹಿಂಗನ್ನಿ ನೋಡಿದ್ರೆ ಬರ್ತಿದ್ದಾರೆ, ಮೆಲ್ಲ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಳ್ಳಿ. ನೋಡಿ ಅಷ್ಟೇ, ನೋಡ್ತಾ ಇರಿ. ಯಾಕಂದರೆ ಪೊಸಿಷನ್ ಇರುತ್ತೆ. ಇಲ್ಲಿ ನಿಮಗೆ ಲೈಟ್ಸ್ ಇಲ್ಲ. ಶೂಟಿಂಗಲ್ಲಿ ನಿಮಗೊಂದು ಪೊಸಿಷನ್ ಮತ್ತು ಲೈಟ್ ಕೊಟ್ಟಿರ್ತಾರೆ. ಆ ಲೈಟಿಂದ ಹೊರಗಡೆ ಹೋದರೆ ನೀವು ಮತ್ತೆ ಕ್ಯಾಮ್ರಾದಲ್ಲೂ ಔಟ್ ಆಫ್ ಫೋಕಸ್ ಬರ್ತೀರಿ. ಇಷ್ಟೇ ಇರೋದು ನೋಡಿ ಕ್ಯಾಮ್ರಾ ಲೆನ್ಸ್. ಶೂಟಿಂಗಲ್ಲಿ ಇಷ್ಟೇ ಇರೋದು ನೋಡಿ. ಹಿಂಗೆ ಹೋದರೆ ಇಷ್ಟಿರಲ್ಲ. ನೀವು ವಾಕ್ ಮಾಡಿದಾಗ ಕ್ಯಾಮ್ರಾನು ಪ್ಯಾನ್ ಮಾಡ್ತಾರೆ ಸ್ಲೋ ಆಗಿ. ಕ್ಯಾಮ್ರಾ ಹಿಂಗಂದ್ರೆ ಏನಾಗುತ್ತೆ ಹೇಳಿ? ಇದಲ್ಲ ಕ್ಯಾಮ್ರಾ ಅಲ್ವಾ, ಕಣ್ಣಿಂದನೇ ಒಂದ್ಸರಿ ನೋಡಿದ್ರೆ ಹಿಂಗೆ ನೋಡಿ, ಅಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಸೊ ಹಿಂಗೆ ನಮ್ಮ ಕಣ್ಣೇ ಕ್ಯಾಮ್ರಾ. ಸೊ ಹಾಗಾಗಿ ಕಣ್ಣನ್ನು ಇಟ್ಕೊಂಡೆ ಕ್ಯಾಮ್ರಾ ಮಾಡಿರೋದು. ಮೊನ್ನೆ ಅವ್ರು ಹೇಳ್ದಂಗೆ ಸ್ಲೋ ಆಗಿ ನೋಡಬೇಕು. ಸ್ಲೋ ಆಗಿ ಕ್ಯಾಮ್ರಾನು ಟರ್ನ್ ಆಗುತ್ತೆ. ಹಿಂಗೆ ಬಂದು ಹಿಂಗೆ ನಿಂತ್ಕೊಳ್ಳಿ ಅಷ್ಟೇ. ಹಿಂಗೆ ನಿಂತ್ಕೊಂಬಿಡಿ. ಹಿಂಗೆ ರೆಡಿ. ಹಾಂ, ಹೌದು. ನನ್ನ ತಂಗಿ ನೋಡಿ ಫಸ್ಟ್. ನೀವು ಮಾತ್ರ ಮುಂದೆನೇ ಇರ್ಬೇಕು. ರಾಹುಲ್ ನೀವು ಮುಂದೆ. ದಿಲೀಪ್ ಬೇಕಾದ್ರೆ ಹಿಂದೆ ಇರ್ಬೋದು. ಹಂಗಲ್ಲ, ಅಂದ್ರೆ ನೀವು ಹಿಂಗೆ ತಗೋಬೇಕು. ಹಿಂಗೆ ತಗೊಂಡ್ರೆ ನೀವು ದೇಹ ಹಿಂಗ. ನನ್ನನ್ನು ನೋಡಿ, ನನ್ನನ್ನು ನೋಡಿ. ಹಿಂಗ್ ಮಾಡಿದ್ರೆ ನೋಡಿ, ನಿಮ್ಮ ಹತ್ರ ಇತ್ತು ದೇಹ. ನಿಮ್ದು ಹೆಂಗ್ ಬರುತ್ತೆ ಗೊತ್ತಾ? ಕಾಲಿಂಗ್ ಬರ್ಬೋದು ಅಂತ. ಹಿಂಗೆ ಮುಂದೆಯಿಂದ ತಗೋಬೇಕಾ? ಹಿಂಗೆ ಮುಂದೆಯಿಂದ ತಗೋಬೇಕಾ? ಹಂಗೆ. ಈಗ ಶೂಟಿಂಗ್ಗಳಿಗೆಲ್ಲ ಹಿಂಗ್ ಬರಬಾರ್ದು. ನಾವು ಹಿಂಗ್ ಬಂದ್ರೆ ಅದು ರಾಂಗು. ಶೂಟಿಂಗ್ಗಳಿಗೆಲ್ಲ ಹಿಂದೆ ಎದುರು ಬರ್ಬೇಕು. ಹಿಂಗೆ ಇದು
ಇದು ಹಿಂಗೆ ಬಂದರೆ ನೀವು ಅವಾಗ ಕ್ಯಾಮ್ರಾಗೆ ಹಿಂಗೆ ಹಿಂಗೆ ಜೋಜು ಆಡ್ದಂಗೆ ಆಗುತ್ತೆ. ಸರಿ. ಹಂಗೆ ಸ್ಟ್ರೈಟ್ ಹಂಗೆ ಬನ್ನಿ. ಅಷ್ಟೇ ನಿಂತ್ಕೊಳ್ಳಿ. ಅಷ್ಟೇ 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 ಅಷ್ಟೇ. ಒಂದು ಸ್ಟ್ರೈಟ್ ಬನ್ನಿ. ಅಲ್ಲಾಡ್ಬೇಡಿ ನೋಡೋಣ ಒಂದ್ಸಲ. ಮುಂದೆ ಬನ್ನಿ, ಮುಂದೆ 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 ಎರಡೇ ಹೆಜ್ಜೆ ಸಾಕು. ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಮುಂದೆ ಬನ್ನಿ. ಆ್ಯಕ್ಷನ್. ಓಕೆ, ಹಿಂಗೆ ಅನ್ಬೇಕು. ಹೊಡೆದಿದ್ದೀರಲ್ಲ ಇದರಲ್ಲೂ ಯಾರಿಗೋ ಹೊಡೆದಿಲ್ವಾ? ಏನಿಲ್ಲ, ಯಾವತ್ತೂ ಹೊಡೆಯೋದು. ಬಟ್ ಇಲ್ಲಿಂದ ಪಾಸ್ ಆಗಬೇಕು ನೀವು. ನಾನು ಈ ಕಡೆ ಹೊಡಿತೀನಿ, ಹಿಂಗೆ ಅನ್ಬೇಕು ಈ ಕಡೆ. ಓಕೆ, ಹಿಂಗಿರ್ತೀರಲ್ಲ ಅಷ್ಟೇ ನಿಮ್ಮದು. ಅವ್ರು ಮಾಡಿದ್ರು ಕರೆಕ್ಟಾಗಿ. ಅಣ್ಣ ಹಾಂ ಅಷ್ಟೇ, ನಗಬೇಡಿ. ನನ್ನ ರಿಯಾಕ್ಷನ್ ನೋಡಿ. ಅಣ್ಣ ಅದು ನೀವು ಹಿಂಗೆ ತಗೊಳ್ಳೋದು ಗೊತ್ತಾಗಬಾರ್ದು, ರಪ್ಪ ಬರಬೇಕು. ಓಕೆ, ಹುಷಾರಾದ್ರೆ. ಯಾವತ್ತು ಗಲ್ಲ ನಿಮ್ಗೊಂದು ಸೆನ್ಸ್ ಅಲ್ವಾ, ಗಲ್ಲದ ಕಡೆ ಹೋಗ್ಬೇಕು ಅಂತ. ಅವರ ಇದು ಲಿಪ್ ಇಲ್ವಾ, ಇಲ್ಲಿಂದ ಪಾಸ್ ಆಗಬೇಕು. ಇಲ್ಲಿಂದ ಅಷ್ಟೇ. ಅಲ್ಲ, ಈ ಮೂಗಿಂದ ಲೇಟ್ ಲೇಟ್ ಅಣ್ಣ ರಪ್ಪ ಅಂತ ಒಟ್ಟಿಗೆ ಆಗಬೇಕು. ರೆಡಿ, ನೋಡ್ತಾ ಇರಿ. ಆಕ್ಷನ್. ಅಣ್ಣ ಓಕೆ, ಸ್ವಲ್ಪ ಇನ್ನು ಅಳು. ಸಖತ್ ನೋಯುತ್ತೆ ಹಂಗೆ ಹೊಡೆದ್ರೆ. ಅಣ್ಣ ಅದು ಓಕೆ, ಇವಾಗ ಓಕೆ ಸರ್. ನೀವಿಬ್ರು ಅಲ್ಲ, ಅವ್ರಿಬ್ರದ್ದು ರಿಯಾಕ್ಷನ್ ಬೇಕು. ಸಡನ್ ಆಗಿ ರಾಹುಲ್ ಇಲ್ಲಿ ಇಬ್ರಿ ಇವ್ರು ನೋಡಿ ಅಷ್ಟೇ. ನೋಡ್ತಾ ಇರಿ. ಹೊಡೆದ್ರು ಮಾಡಿ ಮಾಡಿ ಸಾಕಾಯ್ತು. ಎಲ್ಲರೂ ಫೋನ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು. ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಎಲ್ಲೋಗಿದೆ ಬೆಳಗ್ಗೆಯಿಂದ? ಎಲ್ಲರೂ ಫೋನ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು. ಎಲ್ರು ಫೋನ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು. ಎಲ್ಲರೂ ಫೋನ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು. ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಏನು ಉತ್ತರ ಕೊಡ್ಲಿ? ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಏನ್ ಬಂದಿರೋದು ನಿನಗೆ? ಏನ್ ಬಂದಿರೋದು ನಿನಗೆ? ಇವ್ರು ಯಾರು? ಇವ್ರ್ಯಾರು? ಹಾ, ಹೆದರ್ಸ್ಬೇಡಿ. ಇವ್ರ್ಯಾರು ಅಂತ. ಇವ್ರ್ಯಾರು? ಇವ್ರ್ಯಾರು? ಹಾ ಹಾ, ಅದನ್ನು ಸಾಫ್ಟ್ ಆಯ್ತು ಸ್ವಲ್ಪ. ಸರಿಯಾಗಿ. ಇವ್ರ್ಯಾರು? ಎಲ್ಲೋಗಿದ್ದೆ ಬೆಳಿಗ್ಗಿಂದ? ಎಲ್ರು ಫೋನ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು. ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಹೊಟ್ಟೆಯಿಂದನೇ ಮಾತಾಡಿ. ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಹಂಗ್ ಬೇಡ, ಏನ್ ಬೇಡ. ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಹಾ, ಅಷ್ಟಿದ್ರು ಸಾಕು. ಏನ್ ಬಂದಿರೋದು ನಿನಗೆ? ಅದು ಬೇಡ, ಸಿಂಪಲ್. ಏನ್ ಬಂದಿರೋದು? ಏನ್ ಬಂದಿರೋದು ನಿನಗೆ? ಹಾ, ಏನ್? ಅಷ್ಟೇ ಸಿಂಪಲ್ ಆಗಿ ಮಾಡಿ, ಆಕ್ಟಿಂಗ್ ಮಾಡಬೇಡಿ. ಹೋಗಿದೆ ಬೆಳಗ್ಗೆಯಿಂದ? ಸರಿ ಸರಿ ಸರಿ. ಎಲ್ಲರೂ ಫೋನ್ ರಿಸೀವ್ ಮಾಡಿ ಮಾಡಿ ಸಾಕಾಯ್ತು. ಕೇಳೋ ಜನರಿಗೆ ಏನು ಉತ್ತರ ಕೊಡ್ಲಿ? ಸರಿ ಮೇಡಮ್, ರೆಡಿ. ಅಣ್ಣ, ಅದು ಇವ್ರು ಇಲ್ದೆ ಹೋಗಿದ್ದಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ಅದು ಅಣ್ಣ ಅಣ್ಣ ಇವ್ರು ಇಲ್ಲದೆ ಹೋಗಿದ್ರೆ ಅದು ಅದು ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅದು ಅದು ಅಂತಾರೆ ಇಂಡಸ್ಟ್ರಿ. ಅಣ್ಣ, ಅದು ಅದು ಇವ್ರು ಇಲ್ದೆ ಹೋಗಿದ್ರೆ ಇವ್ರು ಇಲ್ಲದೆ ಹೋಗಿದ್ರೆ ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ಏನಾಗ್ತಿದ್ನೋ ಗೊತ್ತಿಲ್ಲ. ಇಬ್ರು ಗಾಡೀಲಿ ಬರ್ತಾ ಇದ್ವಿ. ಇವ್ರೊಬ್ರೇ ಕೂತಿದ್ರು. ನಿಮ್ಮ ತಂಗಿ ಅಂತ ಗೊತ್ತಿರಲಿಲ್ಲ. ನಿಮ್ಮ ತಂಗಿ ಇವ್ರಲ್ಲಿ ಬರ್ತಿದ್ವಿ. ಇವ್ರೊಬ್ರೇ ಕೂತಿದ್ರು. ಬಂದ್ರು, ಅನುಮಾನ ಬಂದು. ಅಣ್ಣ ನಿಮ್ದು ಅಣ್ಣ, ನಂಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಣ್ಣ. ನಾನು ಎಲ್ಲಾದ್ರೂ ಕೆಲಸ ಹುಡುಕಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ. ಅಣ್ಣ ನನಗೆ ಮನೆಗೆ ಬರಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಣ್ಣ. ಇಷ್ಟ ಇಲ್ಲ ಅಣ್ಣ. ನಾನೆಲ್ಲ ಕೆಲಸ ಹುಡುಕಿ ನಾನು ಎಲ್ಲಾದ್ರೂ ಕೆಲಸ ಹುಡುಕಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ. ಹಾ, ಆ ಥರ ಸ್ವಲ್ಪ ಅಳುತ್ತರ. ಅಣ್ಣ, ನನಗೆ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲಾದ್ರೂ ಕೆಲಸ ಹುಡುಕಿ ನನ್ನ ಕಾಲ ಮೇಲೆ ನಿಂತ್ಕೋತೀನಿ. ಅಣ್ಣ ಅಲ್ಲಿ ಬೇಡ. ಇವ್ರು ನೋಡ್ತಾ ಇರಿ ಫಸ್ಟ್. ಅಲ್ಲಿಂದ ಆಕ್ಷನ್. ಆಕ್ಷನ್ ನಿಮ್ದೇ. ಅಣ್ಣ ಆಕ್ಷನ್ ಅಂದ ತಕ್ಷಣ ಶುರು ಮಾಡಬೇಕು. ಕ್ಯಾಮ್ರಾ ಓಡಾಡ್ತಿರುತ್ತೆ. ರೆಡಿ ಅಣ್ಣ, ಆಕ್ಷನ್. ಅಣ್ಣ ನನಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ. ಅಲ್ಲ, ಅಳಬೇಕು. ಅಣ್ಣ ನನಗೆ ಮನೆಗೆ ಬರೋಕ್ಕೆ ಇಷ್ಟ. ಹಂಗೆ ಆಕ್ಟ್ ಮಾಡಬೇಡಿ. ಅಣ್ಣ, ನನಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಣ್ಣ. ನನಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಣ್ಣ. ನಾನು ಎಲ್ಲಾದ್ರೂ ಕೆಲಸ ಹುಡುಕಿ ಕಾಲ ಮೇಲೆ ನಾನು ನಿಂತ್ಕೋತೀನಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ ಅಣ್ಣ. ಅಷ್ಟೇ, ಬೇರೆ ಏನು ಆಕ್ಟ್ ಮಾಡಬೇಡಿ. ಅವ್ರನ್ನ ನೋಡ್ತಾ ಇರಿ. ಹುಡ್ಕೊಂಡು ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ. ಹುಡ್ಕೊಂಡು ರೆಡಿ. ಅವಾಗ ಮಾಡಿದ್ರಲ್ಲ ಚೆನ್ನಾಗಿತ್ತು. ನಾನು ಎಲ್ಲಾದ್ರೂ ಕೆಲಸ ಹುಡುಕಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ರೆಡಿ. ಅದು ಅಣ್ಣ, ನನ್ನ ಮನೆ ಎಲ್ಲ ಇಲ್ಲಿ ನೋಡ್ತಾ ಇರಿ. ಅಳೋ ಥರ ಇರಿ. ಆಕ್ಷನ್. ಕೂತ್ಕೊಂಡು ಅವೆಲ್ಲ ಕೆಲವು ಬರ್ದಿಟ್ಕೊಳ್ಳಿ. ನೀವು ದಿನ ಸ್ವಲ್ಪ ಅದನ್ನೇ ಇದು ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್
ಬುದ್ಧಿ ಇದೆಯಾ ನಿನ್ಗೆ? ಹೊಟ್ಟೆಯಿಂದ ಮಾತಾಡಿ ಆರಾಮ. ಎಲ್ಲ ರೆಡಿ ನಿನಗೆ ಮಾಡ್ತೀನಿ. ಹಾ, ಹೆಣ್ಣುಡುಗಿ ಒಬ್ಳೆ ಎಲ್ಲಿ ಅಂತ ಹೋಗ್ತೀಯಾ? ಕೆಟ್ಟ ಸಮಾಜ ಇದು. ಕೆಟ್ಟ ಸಮಾಜ ಇದು. ಒಬ್ಬೊಬ್ಬರೇ ಜೀವನ ಮಾಡಿದ್ರೆ ಬಾಯಿಗೆ ಬಂದಾಗ ಒಬ್ಬೊಬ್ಬರೇ ಜೀವನ ಬರೋ ಬಾಯಿ ಬಂದಾಗ ಮಾತಾಡ್ತಾರೆ. ಬಾಯಿಗೆ ಬಂದಾಗ ಮಾತಾಡೋಕೆ ಶುರು ಬಾಯಿ ಮಾಡ್ತಾರೆ. ಬಂದಾಗ ಮಾತಾಡೋಕೆ ಶುರು ಮಾಡ್ತಾರೆ. ಹಾ, ಒಬ್ಬೊಬ್ರು ಜೀವನ ಮಾಡಿದ್ರೆ ಒಬ್ಬೊಬ್ಬರೇ ಜೀವನ ಮಾಡಿದ್ರೆ ಬಾಯಿ ಬಂದಾಗ ಮಾತಾಡೋಕೆ ಶುರು ಮಾಡ್ತಾರೆ. ಹಾ, ಓಕೆ ರೆಡಿ. ಬುದ್ಧಿ ಹೆಣ್ಣುಡುಗಿ ಒಬ್ಳೆ ಎಲ್ಲಿಂದ ಹೋಗ್ತೀಯಾ? ಒಬ್ಳೆ ಅಲ್ಲ, ಕೆಟ್ಟ ಸಮಾಜ ಇದು. ಒಂದು ಅಲ್ಲಿಂದ ತಗೊಳ್ಳಿ, ಅಲ್ಲಿಂದ ತಗೊಳ್ಳಿ, ಪರವಾಗಿಲ್ಲ. ಗೋಸ್ಕರ ಸ್ವಲ್ಪ ಜಗಳಾಡ್ಬೇಕು ಇವಾಗ. ಅಳ್ತಾ ಅಳ್ತಾನೆ ಅಂದ್ರೆ ಜನರಿಗೋಸ್ಕರ ಹೆದ್ರಿ ಬದುಕು ಅಂತೀಯಾ? ಅಂದ್ರೆ ಜನರಿಗೋಸ್ಕರ ಹೆದ್ರಿ ಬದುಕಂತೀಯ. ನೆಕ್ಸ್ಟ್ ಹೊಡಿಯೋ ಸಿಂಪಲ್ ಅವಾಗ ಹೊಡಿಬೋದು, ಈಗ ಇಲ್ಲೇ. ಅಂದ್ರೆ ಜನರಿಗೋಸ್ಕರ ಹೆದ್ರಿ ಬದುಕಬೇಕು ಅಂತೀಯಾ? ಅಂದ್ರೆ ಜನರಿಗೋಸ್ಕರ ಹೆದ್ರಿ ಬದುಕಂತೀಯ ಅಂತೀಯ. ಹಾ, ನಮಗೂ ನಮ್ದೇ ಆದ ಆಸೆಗಳಿರುತ್ತೆ ಅಣ್ಣ. ನಮಗೂ ಬೇಡ, ಅಷ್ಟು ಮಾತ್ರ ಹೇಳಿ, ಪರವಾಗಿಲ್ಲ. ಜನರಿಗೋಸ್ಕರ ಹೆದ್ರಿ ಬದುಕು ಅಂತೀಯಾ? ಅಂದ್ರೆ ಜನರಿಗೋಸ್ಕರ ಹೆದ್ರಿ ಬದುಕು ಅಂತೀಯ. ಹಾ ಅಲ್ಲ, ಅದು ಆ. ಅಂದ್ರೆ ಅಂದ್ರೆ ಜನರಿಗೋಸ್ಕರ ಹೆದ್ರಿ ಬದುಕು ಅಂತೀಯಾ? ಜನರಿಗೋಸ್ಕರ ಹೆದ್ರಿ ಬದುಕು ಅಂತೀಯ. ಹಾ, ಸ್ವಲ್ಪ ಅಳ್ತಾ ನಿರ್ಧಾರ ತಗೊಂಡ್ರೆ ಹೇಗೆ? ಬೀದಿಲಿ ಹೋಗಿ ಯಾರಾದ್ರೂ ಅಲ್ಲ, ಬೀದಿಯಲ್ಲಿ ಹೋಗಿ ಯಾರಾದ್ರೂ ಕುತ್ಕೋತಾರ? ಒಬ್ಳೆ ಹುಡುಗಿ ಬೀದಿಯಲ್ಲಿ ಬಂದು ಕುತ್ಕೊಂಡ್ರೆ ಏನೋ ಸಮಸ್ಯೆ ಕುತ್ಕೊಂಡಿದ್ದಾಳೆ ಅಂದ್ರೆ ಒಬ್ಳೆ ಹುಡುಗಿ ಬೀದಿಯಲ್ಲಿ ಬಂದು ಕುತ್ಕೊಂಡಿದ್ದಾಳೆ ಅಂದ್ರೆ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ. ಒಳ್ಳೇದಲ್ಲ. ಬೀದಿಯಲ್ಲಿ ಹೋಗಿ ಕುತ್ಕೊಂಡ್ರೆ ಹೇಗೆ? ದುಡುಕಿ ನಿರ್ಧಾರ ತಗೊಳ್ಳೋದು ದುಡುಕಿ ಅಯ್ಯ ಫಂಬಲ್ ಯಾಕೆ ಆಗ್ತಿದ್ದು? ಯಾರಾದ್ರೂ ಕುತ್ಕೊಳ್ತಾರ? ಒಬ್ಳೆ ಕುತ್ಕೋತಾರ? ಫಂಬಲ್ ಆಗ್ತಿದೆ ಒಂದ್ ನಿಮಿಷ. ನೋಡು, ಕೇಳಿಸ್ಕೋ. ಅಲ್ಲ, ನೋಡು, ಕೇಳಿಸ್ಕೋ. ಅದು ನೋಡು, ಕೇಳಿಸ್ಕೋ. ಹೊರಗಡೆ ದುಡಿಯಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಎಂತ ಕೆಲಸ ಮಾಡ್ತಿದ್ಯಾ? ಹೊರಗಡೆ ದುಡಿಯೋದಕ್ಕೆ ಹೋಗ್ತೀನಿ ಅಂತ ಹೇಳಿ ಎಂತ ಕೆಲಸ ಮಾಡ್ತಿದ್ಯಾ? ಹೊರಗಡೆ ದುಡಿಯೋಕ್ಕೆ ಹೋಗ್ತೀನಿ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ನೋಡು, ಕೇಳಿಸ್ಕೋ. ಹೊರಗಡೆ ದುಡಿಯಕ್ಕೆ ಹೋಗ್ತೀನಿ ಅಂತ ಹೇಳಿ ಎಂತ ಕೆಲಸ ಮಾಡಿದ್ಯಾ? ಆಮೇಲೆ ಮೇಡಮ್ ಫಸ್ಟ್ ಅನ್ನನೇ ನೋಡ್ತಾ ಇರಿ. ಓಕೆ, ಆಯ್ತು, ಪಾಸ್ ಆಯ್ತು. ನೋಡಿ ಅಷ್ಟೇ. ಅಲ್ಲಿ ಆಕ್ಷನ್. ಅಣ್ಣ, ಖುಷಿಯಲ್ಲಿ ಹಂಗಲ್ಲ, ಹಿಂಗೆ ಅಣ್ಣ ಆಕ್ಷನ್. ಅಲ್ಲ, ಫಸ್ಟ್ ಅಳೋ ಥರ ಇರಿ. ಆಕ್ಷನ್. ಅಣ್ಣ ಅಲ್ಲ, ಅಣ್ಣ. ಅಣ್ಣ 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 ಒಳಗಡೆ ಅಣ್ಣ. ಅಣ್ಣ ರೆಡಿ. ಆಕ್ಷನ್ ಹೇಳಿದ್ರೆ ಆಕ್ಷನ್. ಅಣ್ಣ. ಅಲ್ಲ, ಖುಷಿಯಲ್ಲಿ ಅಣ್ಣ. ಅಣ್ಣ ಅಣ್ಣ ಅಲ್ಲ, ಅಣ್ಣ. ಅಣ್ಣ ಅಣ್ಣ. ಅಣ್ಣ. ಕರೆಕ್ಟ್. ನೋಡ್ತಾ ಇರಿ, ಅಳ್ತಾ ಫಸ್ಟ್ ಆಕ್ಷನ್ಗೆ ಅಣ್ಣ ಅನ್ಬೇಕು. ಆಕ್ಷನ್. ನಿಜನಾ ಅಣ್ಣ? ಸುಳ್ಳು ಹೇಳ್ತಿಲ್ಲ ತಾನೆ? ನಿಜನಾ? ಅಲ್ಲ, ಅಷ್ಟೆಲ್ಲ ಆಕ್ಟಿಂಗ್ ಹಿಂಗೆಲ್ಲ ಮಾಡಬೇಡಿ. ನೋಡಿ, ನಿಜನಾ ಅಣ್ಣ? ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ನಿಜನಾ? ನೀವು ಸುಳ್ಳು ಹೇಳ್ತಿಲ್ಲ? ಅದಲ್ಲ, ಸ್ವಲ್ಪ ಸ್ಮೈಲಲ್ಲಿ ಹೇಳಿ. ಬಟ್ ಹಿಂಗೆ, ನಿಜನಾ ಅಣ್ಣ? ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ನಿಜನಾ? ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಕರೆಕ್ಟ್. ಅದಕ್ಕೆ ವಾಯ್ಸ್ ಎಕ್ಸೈಟ್ಮೆಂಟ್. ಅಣ್ಣ, ನಿಜನಾ? ಸುಳ್ಳು ಹೇಳ್ತಿಲ್ಲ ತಾನೆ? ಅಣ್ಣ, ಹೇಳ್ತಿಲ್ಲ ತಾನೆ? ನೀವು ಸುಳ್ಳು ಹೇಳ್ತಿಲ್ಲ ತಾನೆ? ಅದು ಸ್ವಲ್ಪ ಆಕ್ಟಿಂಗ್ ಮಾಡ್ತಿದ್ದೀರಾ, ಸ್ವಲ್ಪ ಕಮ್ಮಿ ಮಾಡಿ. ನನ್ನನ್ನು ನೋಡಿ. ಅಣ್ಣ, ನಿಜನಾ? ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಸ್ವಲ್ಪ ಹೊಟ್ಟೆಯಿಂದ. ಅಣ್ಣ, ನಿಜನಾ ಅಣ್ಣ? ಫಸ್ಟ್ ನಿಜನಾ ಅಣ್ಣ? ಹೊಟ್ಟೆಯಿಂದ. ನಿಜನಾ ಅಣ್ಣ? ನಿಜನಾ ಅಣ್ಣ ಅಲ್ಲ, ಹಿಂಗೆ. ನಿಜನಾ ಅಣ್ಣ? ನಿಜನಾ? ಕರೆಕ್ಟ್. ಹೇಳಿ ಬೇಗ. ನಿಜನಾ ಅಣ್ಣ? ನಿಜನಾ ಅಣ್ಣ? ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಅಣ್ಣ, ನೀನು ನಿಜ ಹೇಳ್ತಾ ಇದೆಯಾ ತಾನೆ? ಸುಳ್ಳು ಹೇಳ್ತಿಲ್ಲ ತಾನೆ? ಬಲ ಇಲ್ಲ ಇವಾಗ. ಓಕೆ, ಸುಳ್ಳು ಹೇಳ್ತೀನ ತಾನೆ? ನಿಜ ತಾನೆ? ಸುಳ್ಳು ಹೇಳ್ತಿಲ್ಲ ತಾನೆ? ಸುಳ್ಳು ಹೇಳ್ತಿಲ್ಲ ತಾನೆ? ತಾನೇ ಅಲ್ಲ, ತಾನೇ. ಸುಳ್ಳು ಹೇಳ್ತಿಲ್ಲ ತಾನೆ? ಸುಳ್ಳು ಹೇಳ್ತಿಲ್ಲ ತಾನೆ? ಖುಷಿಯಲ್ಲಿ ಮಾತಾಡಿದ್ರು. ನಿಜವಾಗ್ಲೂ ಬರ್ತಾರೆ. ಏನಾದರೂ ನಿಂಗೆ ಕೊಡ್ಸೋದು ಇಷ್ಟಪಟ್ಟು ತಕ್ಕೊಡೋದೇ ಇಲ್ಲ ಅಂದಿರ್ತೀನಿ, ತಕ್ಕೊಡ್ತೀನಿ ಅಂತ ಖುಷಿ ಆಗುತ್ತಲ್ಲ. ನಿಜವಾಗ್ಲೂ ತಗೊಡ್ತೀನಿ ನನಗೆ. ನಿಜನಾ ನೋಡಿ, ಹೆಸರು ಒಳಗಡೆ ಪಿಸು ಮಾತು. ನಿಜನಾ? ಹೊಟ್ಟೆ ಒಳಗಡೆ ಮಾತಾಡಿ. ಪಿಸು ಗುಟ್ಟಾಗಿ ಹೆಂಗ್ ಮಾತಾಡ್ತಾರೆ? ಬಂದ್ರು
ಅಲ್ಲಿ ಅಲ್ಲಿ ಬಂದು 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 ಪಕ್ಕದಲ್ಲಿ ಬಂದು ಸುಮ್ಮನೆ ಎಲ್ಲ ಕಲ್ತ್ಕೋಬೇಕು ನಾವು ಏ ಹೆಣ್ಮಕ್ಳು ಗುಟ್ಟಾಗಿ ಮಾತಾಡಕ್ ಬರಲ್ವಾ? ಇಂಥವೆಲ್ಲ ಕಲ್ತಾಗ ನಮಗೆ ಯಾರಿಗೆ ಬರಲ್ಲ? ಸೈಲೆಂಟ್ ಆಗಿರು, ಬೈತಾರೆ ಇವಾಗ ನೋಡಿ. ಹೇಳಿ ಪಕ್ಕದಲ್ಲಿ ನಮ್ಮನೆ ಮಾಡ್ತಾರೆ. ನೋಡಿ ಇವಾಗ. ಇದೇ ಗುಟ್ಟು. ಅದು ಬೇಡ, ಆಗಿದ್ದಕ್ಕೆಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ನೋಡಿ. ಆಗಿದೆಲ್ಲ ಒಳ್ಳೇದಕ್ಕೆ ನೋಡಿ ಬೇಗ ಒಪ್ಕೊಂಡ ನೀವು ಅಂದ್ರೆ ನೀವು ನಮ್ಮ ಹತ್ರ ಹೇಳಿದೆಲ್ಲ ಕೊಂಬಿಟ್ರಲ್ಲ ಸರ್. ಹೇಳ್ಕೊಳ್ಳಿ ರಾಹುಲ್. ಆಗಿದೆಲ್ಲ ಒಳ್ಳೇದಕ್ಕೆ. ದೊಡ್ಡ ಮನ್ಸು ಒಪ್ಕೊಂಡ್ಬಿಟ್ರು. ನಮಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಮಗೂ ಸರ್ ಒಂದೊಂದಲ್ಲ ಏನು, ನನಗೂ ಅಣ್ಣನ ಮಾತು ಕೇಳಿ ಆಶ್ಚರ್ಯ ಆಯ್ತು. ನನಗೂ ಅಣ್ಣನ ಮಾತು ಕೇಳಿ ಆಶ್ಚರ್ಯ ಆಯ್ತು. ನನಗೂ ಅಣ್ಣನ ಮಾತು ಕೇಳಿ ಅಣ್ಣ ಇಲ್ಲಿ ಬರುತ್ತೆ. ನನಗೂ ಅಣ್ಣನ ಮಾತು ಕೇಳಿ ನನಗೂ ಅಣ್ಣನ ಮಾತು ಕೇಳಿ ಆಶ್ಚರ್ಯ ಆಯ್ತು. ಆಶ್ಚರ್ಯ. ಅದು ಶೇರ್ ಮಾಡೋದು. ಇದೇ ನಮ್ಮಣ್ಣ, ನನ್ನ ನೋಡಿ, ಇದೇ ನಮ್ಮಣ್ಣ ಎಷ್ಟೋ ಸಲ ಅತ್ತಿಗೆ ಮಾತು ಕೇಳಿ ಮನೆಯಿಂದ ಹೊರಗಡೆನೂ ಹಾಕಿದ್ರು. ಅವ್ರಿಗೆ ಇವ್ರಿಗೆ ಶೇರ್ ಮಾಡೋದು. ಕ್ಯಾಮ್ರಾ ಇಲ್ಲಿರೋ ಕಾರಣ ಜಾಸ್ತಿ ನೀವು ಸ್ವಲ್ಪ ಲುಕ್ ನೋಡಿ, ಈ ಕಡೆ ನೋಡಿ. ಲಾಸ್ಟ್ ಎಲ್ಲಿ ನೋಡ್ತಿದ್ರಿ ನೀವು? ನಗ್ತಾ ಇರಿ. ಹಳೇದಲ್ಲ ಈಗ ಯಾಕಮ್ಮ? ಹೋಗು, ತಪ್ಪಾಯ್ತು, ಹೋಗು. ಸಾರಿ, ತಪ್ಪಾಯ್ತು. ಸಾರಿ. ನೋಡು, ಇನ್ಮೇಲೆ ನೀನೇನ್ ಬೇಕಾದ್ರೂ ಕೇಳು, ಸಂಕೋಚ ಇಲ್ದೆ ಕೇಳಮ್ಮ. ಹಳೇದಲ್ಲ ಈಗ ಯಾಕಮ್ಮ? ಹಳೇದಲ್ಲ ಈಗ ಯಾಕಮ್ಮ? ಹಳೇದಲ್ಲ ಈಗ ಯಾಕಮ್ಮ? ಹೋಗು. ನೋಡು, ತಪ್ಪಾಯ್ತು. ನೋಡು, ಇನ್ಮೇಲೆ ನೀನ್ ಸ್ವಲ್ಪ ಅಲ್ಲಿ ಓವರ್. ಇನ್ಮೇಲೆ ನೀನ್ ಏನ್ ಬೇಕಾದ್ರೂ ಕೇಳು. ಇನ್ಮೇಲೆ ನೀನ್ ಏನ್ ಬೇಕಾದ್ರೂ ಕೇಳು. ಇದು ಬರಬಾರ್ದು ನಿಮ್ದು. ಇನ್ಮೇಲೆ ನೀನ್ ಏನ್ ಬೇಕಾದ್ರೂ ಕೇಳು, ಅಲ್ಲೇ ಖುಷಿಯಲ್ಲಿ. ಇನ್ಮೇಲೆ ನೀನ್ ಏನ್ ಬೇಕಾದ್ರೂ. ಹಳೇದಲ್ಲ ಯಾಕಮ್ಮ? ಹೋಗು, ತಪ್ಪಾಯ್ತು. ನೋಡು, ಇನ್ಮೇಲೆ ನೀನ್ ಏನ್ ಬೇಕಾದ್ರೂ ಕೇಳು. ಇನ್ಮೇಲೆ ನೀನ್ ಏನ್ ಬೇಕಾದ್ರೂ ಕೇಳು. ಏನ್ ಬೇಕಾದ್ರೂ ಕೇಳು. ಸಂಕೋಚ ಪಡ್ಬೇಡ ಅಂತ ಅವ್ರಿಗೆ ತಕ್ಷಣ ಕೊಡಿಸ್ತಾನೆ. ಬನ್ನಿ, ನಿಮ್ದು ನೋಡ್ಕೊಳ್ಳಿ, ಹಿಂಗೆ ನೋಡ್ಕೊಳ್ಳಿ. ಅಲ್ಲ, ನನ್ನ ನೋಡಿ ನಿಮ್ದು ಮಾಡಿ ತೋರಿಸ್ತೀನಿ. ಅಣ್ಣ, ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ, ನೀನಿಷ್ಟು ಒಳ್ಳೆಯವನ ಅಣ್ಣ. ಅಷ್ಟೇ. ಹೌದು, ಅದು ನೋಡಿ ವಾಯ್ಸಲ್ಲಿ ಫೀಲಿಂಗ್ ಇಲ್ಲ ಅಣ್ಣ. ನಂಬಕ್ಕೆ ಆಗ್ತಿಲ್ಲ, ದೇವ್ರು ಇಷ್ಟು ಒಳ್ಳೆಯವನ. ಫೀಲಿಂಗ್ಸ್ ಬೇಕು. ರೆಡಿ? ಸಾರಿ ಅಣ್ಣ. ಹೋಗಿ, ಮತ್ತೆ ಅವ್ರ ಜೊತೆ ಹೋಗಿ. ಅಲ್ಲ, ಇನ್ನೊಂದ್ಸರಿ ಹೇಳ್ಬಿಟ್ಟು, ಸರಿಯಾಗಿ ಹೇಳ್ಬಿಟ್ಟು ಹೋಗ್ಬೇಕು. ಹೇಳಿ. ಸಾರಿ ಅಣ್ಣ. ಬರ್ತೀವಿ. ಅಣ್ಣನಿದ್ರು ಇವರೆದ್ರು ನನ್ನ ಮರ್ಯಾದೆ ಹೋಗ್ಬಾರ್ದು ಅಂತ ಸುಮ್ಮನೆ ಇದೆ. ಇದೆ ನಿನಗೆ ಅಣ್ಣನ ಬಗ್ಗೆ ಊರವ್ರ ಹತ್ರ ಎಲ್ಲ ಹೇಳ್ತೀಯ. ನಾನು ಹಿಂಗಂದಿಲ್ಲ, ನೀವೇನು ಊರವ್ರ ಹತ್ರ ಎಲ್ಲ ಹೇಳ್ತೀಯ. ಮನೆ ಬಿಟ್ಟು ಹೋಗ್ತೀನಿ, ಇದೆ ನಿನಗೆ. ನಾಳೆಯಿಂದ ಮನೆ ಅಣ್ಣನ ಬಗ್ಗೆನೇ ಊರವ್ರ ಹತ್ರ ಎಲ್ಲ ಹೇಳ್ತೀಯಾ? ಮನೆ ಬಿಟ್ಟು ಹೋಗ್ತೀಯೇನೆ. ನಾಳೆಯಿಂದ ಮನೆಯಲ್ಲೇ ಕೂಡ ಹೋಗ್ತೀನಿ. ಅಷ್ಟೇ. ಇವಾಗ ಇಷ್ಟು ಮಾಡಿದ್ರೆ ಅಷ್ಟರಲ್ಲೇ ಮಾಡಿ. ನೀವು ಒಳ್ಳೆ ಆರ್ಟಿಸ್ಟ್ ಅಂದ್ರೆ ಕ್ಯಾಮ್ರಾ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಆ್ಯಕ್ಷನ್. ಇವ್ರೆದ್ರು ಮರ್ಯಾದೆ. ನಾನು ತಿರುಗಿದ್ದೆ ಶೇಖರ್, ಈ ಕಡೆ ತಿರುಗಿಲ್ವಾ ಶೇಖರ್? ರೆಡಿ? ಇಲ್ಲಿ ತಂಗಿ ಹೋದ್ ಕಡೆ ಅರ್ಧ ತಿರುಗಿ. ಅಣ್ಣನ ಮರ್ಯಾದೆ ಊರು ತುಂಬ ಹೇಳ್ಕೊಂಡ್ಬರ್ತೀಯ. ಎಲ್ಲ ಡಬ್ಬ ಥರ ಮಾಡ್ತೀಯಾ? ನಡಿ ಮನೆಗೆ, ನಡಿ ಮಾಡ್ತೀನಿ. ಇದೇ ನಿನಗೆ. ಇನ್ನು ಮುಂದೆ ಮನೆಯಲ್ಲೇ ಕೂಡಾಕ್ತೀನಿ ನಿನ್ನ. ಅಷ್ಟೇ.